ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಗಾಂಧಿನಗರ ಸುದ್ದಿ ಮನೆಗೆ ಸ್ವಾಗತ. ನಮ್ಮ ಗಣಪತಿಯವರ ಅನುಪಸ್ಥಿತಿಯಲ್ಲಿ ಇವತ್ತು ನಾನು, ಶ್ವೇತಾ ಹಾಗೂ ನಮ್ಮ ನಿರ್ಮಾಪಕರಾದಂತಹ ರಾಕೇಶ್ ಅವರೇ ಸ್ವತಃ ಇವತ್ತಿಲ್ಲಿ ಆಸೀನರಾಗಿರೋದು ಒಂದು ಖುಷಿ. ಆದರೆ ಒಂದು ವಿಷಯ ಹೇಳಬೇಕು ಅನ್ಸುತ್ತೆ, ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಏನಾದರೂ ಒಂದು ತಗಾದೆ ಇದ್ದೇ ಇದ್ದಿದೆ. ಅದು ಕಲಾವಿದರ ಬಗ್ಗೆ ಆಗಿರ್ಬೋದಾ, ನಾಯಕರ ಬಗ್ಗೆ ಆಗಿರ್ಬೋದಾ, ಅಥವಾ ಹೆಸರು ಬಗ್ಗೆ ಆಗಿರ್ಬೋದಾ, ಅದೆಲ್ಲೋ ಒಂದು ಕಡೆ ಗೊಂದಲ ಮೂಡಿಸುತ್ತೆ. ದಂಡುಪಾಳ್ಯ ಒಂದು ಕಡೆ ಯಶಸ್ಸು, ಒಂದು ಕಡೆ ಭೀತಿ ಎಲ್ರಿಗೂ ಆಗಿರ್ಬೇಕಾದ್ರೆ ದಂಡುಪಾಳ್ಯ ಭಾಗ 2 ಈ ಚಿತ್ರದ ಬಗ್ಗೆ ಅದರ ಹಳೆಯ ನಿರ್ದೇಶಕರು ಅಂದರೆ ಶ್ರೀನಿವಾಸ್ ರಾಜು ಈ ಚಿತ್ರ ಮಾಡಿದ ನಾವು ಮೊದಲು ಮುಂದುವರೆದ ಭಾಗನ ನಾವೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ರಮೇಶ್ ಹಾಗೂ ಕುಮಾರ್ ಅವರು ಖ್ಯಾತ ಹಂಚಿಕೆದಾರರು ಹಾಗೆ ನಿರ್ಮಾಪಕರಾದಂತಹ ಕುಮಾರ್ ಹೇಳಿದ್ದು 100 ಜನ ಜಾಗ ನೋಡ್ತಾರೆ, ಹಾಗನ್ಬಿಟ್ಟು 100 ಜನಕ್ಕೂ ಬರ್ಕೊಡಕ್ಕಾಗತ್ತಾ? ಯಾರು ಮೊದಲು ಹೋಗಿ ಆ ಜಾಗ ನೋಡಿ ಖಾತ್ರಿ ಮಾಡ್ಕೊಂಡು ಅದ್ರ ತಮ್ಮ ಹೆಸರಿಗೆ ಮಾಡ್ಕೋತಾರೆ, ಅವ್ರಿಗೆ ಮಾತ್ರ ಜಾಗ ಸಿಗೋದು. ಹಾಗೆ ಇದರ ಹೆಸರನ್ನ ಮೊದಲು ನಾವು ನೋಂದಾಯಿಸಿದ್ದೀವಿ, ಅದರ ಹಕ್ಕನ್ನು ಪಡೆದಿದ್ದೀವಿ, ನಾವೇ ಮಾಡ್ತೀವಿ ಅಂತ ರಮೇಶ್ ಅವ್ರು ಕೊಡುವಂತಹ ಒಂದು ವಾದ. ಅಂದ್ರೆ ಅವ್ರು ಹೇಳೋದು, ಖಾಸಗಿ ವಾಹಿನಿಯಲ್ಲಿ 12 ವರ್ಷಗಳ ಹಿಂದೆನೆ ನಿಜವಾದ ನಾಯಕರು ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದರಲ್ಲಿ ಅದರ ಆರಕ್ಷಕ ಅಧಿಕಾರಿ ಚಲಪತಿ ಅವ್ರನ್ನು ಸಂದರ್ಶನ ಮಾಡಿದಾಗ ಇದ್ರ ಬಗ್ಗೆ ನಾವು ಮಾಡಿದ್ದೀವಿ, ಈಗ ಅದನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪೇನಿದೆ. ಶ್ರೀನಿವಾಸ್ ರಾಜು ಅವ್ರು ಹೇಳೋ ಪ್ರಕಾರ ದೊಡ್ಡವರಾಗಿದ್ದು ಇಂತಹ ತಪ್ಪು ಮಾಡಬಾರ್ದು ಅಂತ, ದೊಡ್ಡವರಾಗಿಯೇ ತಿಳುವಳಿಕೆ ಮಾತು ಹೇಳ್ತಾ ಇದೀವಿ. ನಾವು ಮೊದಲು ಮಾಡಿದ್ದು ನೀವು ಈಗ ಮಾಡಿದಿರಾ ಸರಿ, ಇನ್ನು ಮುಂದೆ ನಾವು ಒಂದು ನಡೆದಂತಹ ನೈಜ ಘಟನೆ ಇಟ್ಕೊಂಡು ಚಿತ್ರ ಮಾಡ್ತಾ ಇದೀವಿ, ಇದಕ್ಕೆ ಯಾವುದೇ ತಗಾದೆ ಬೇಡ ಅಂತ ಹೇಳಿದ್ರು. ಸೆಪ್ಟೆಂಬರ್ನಲ್ಲಿ ಖಚಿತವಾಗಿ ಚಿತ್ರೀಕರಣ ಮಾಡೋದು ಸತ್ಯ, ಇದಕ್ಕೆ ಯಾವುದೇ ಒಂದು ತೊಂದರೆ ಆಗಲ್ಲ ಅಂತ ನಮ್ಮ ಕುಮಾರ್ ಅವರು ಸಹ ಹೇಳ್ತಾ ಇದ್ದಾರೆ. ಏನೇನಾಗುತ್ತೋ ನೋಡ್ಬೇಕು, ಯಾಕೆಂದ್ರೆ ನಾವು ನಮ್ಮ ಗಾಂಧಿನಗರ ಸುದ್ದಿ ಮನೆಯಲ್ಲೇ ಹೇಳ್ತಾ ಇದ್ವಿ, ಈ ಚಿತ್ರ ಮತ್ತೆ ಶುರುವಾದ್ರೆ ಮತ್ತಷ್ಟು ದ್ವಂದ್ವಾರ್ಥಗಳು ಏನೇನೋ ಆಗುತ್ತವೆ. ಯಾಕೆಂದ್ರೆ ಈ ಚಿತ್ರ ಬಿಡುಗಡೆ ಆದ್ಮೇಲೆ ಸಾಕಷ್ಟು ಕಡೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು ಎಂತೆಂಥ ಪ್ರಸಂಗಗಳು ನೋಡಿದಾಗ ಇಂತಹ ಚಿತ್ರ ಯಾಕೆ ಬರಬೇಕು ಅನ್ಕೋತಾ ಇದ್ವಿ. ಆದರೆ ಇದರ ಒಂದು ಖ್ಯಾತಿ ಯಶಸ್ಸು ನೋಡಿ ಅದನ್ನ ಮಾಡೇ ಮಾಡ್ತೀವಿ ಅಂತ ಕುಮಾರ್ ಅವ್ರು ಹೇಳಿರೋದು ನೋಡಿದ್ರೆ ನಮಗೂ ಆಶ್ಚರ್ಯ ಅನ್ಸುತ್ತೆ. ಇರ್ಲಿ ರಾಕೇಶ್. ಚಂದನ್, ಮೊನ್ನೆ ಅಷ್ಟೇ ಗೋಲ್ಡನ್ ಪೇರ್ ಗಣೇಶ್ ಮತ್ತು ಅಮೂಲ್ಯ ಶ್ರಾವಣಿ ಸುಬ್ರಹ್ಮಣ್ಯ ಮುಹೂರ್ತ ಸಮಾರಂಭ ನಡೀತು. ಇವಾಗ ನಾಳೆ ಇನ್ನೊಂದು ಆಟೋ ರಾಜ ಸುಬ್ರಹ್ಮಣ್ಯ ನಗರದಲ್ಲಿ ಮಾಡ್ತಿದ್ದಾರೆ. ಗಣೇಶ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳು ಶುರು ಆಗ್ತಾನೆ ಇದೆ, ಗಣೇಶ್ ಹಬ್ಬ ಬೇರೆ ಹತ್ರ ಬರ್ತಿದೆ, ಇದ್ರ ಬಗ್ಗೆ ಏನು ಹೇಳ್ತೀನಿ? ಖಂಡಿತ ರಾಕೇಶ್, ಹೇಳಬೇಕು ಅಂತ ಹೇಳಿದ್ರೆ, ಒಂದು ಅಮೂಲ್ಯ ಇನ್ನು ಮುಂದೆ ನಾನು ಅಭಿನಯಿಸೋದಿಲ್ಲ, ನನ್ನ ಓದಿನ ಕಡೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿದ್ರು. ಆದರೆ ಯಾವ ನಿರ್ದೇಶಕರು ಅಥವಾ ಗಣೇಶ್ ಅವರ ಚಿತ್ರ ಸಿಕ್ಕಿದೆಯೋ ಅನ್ನೋ ಗೊತ್ತಿಲ್ಲ, ನಾನು ಮತ್ತೆ ನಾಯಕಿಯಾಗಿ ಅಭಿನಯಿಸ್ತೀನಿ ಅಂತ ಹೇಳಿದ್ರು. ನಮ್ಮ ಮಂಜು ಸ್ವರಾಜ್ ಶಿಶಿರ ಅನ್ನೋ ಚಿತ್ರವನ್ನು ನಿರ್ದೇಶನ ಮಾಡಿದಂತಹ ಮಂಜು ಸ್ವರಾಜ್ ಅವರ ನಿರ್ದೇಶನದ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನೋ ಚಿತ್ರಕ್ಕೆ ಗಣೇಶ್ ಹಾಗೂ ನಮ್ಮ ಅಮೂಲ್ಯ ಅವರು ನಾಯಕಿಯಾಗಿ ಅಭಿನಯಿಸ್ತಾ ಇರುವಂತಹ ಈ ಚಿತ್ರಕ್ಕೆ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅದರ ಮುಹೂರ್ತ ನಡೆದಿದ್ದು ಖುಷಿ. ಹಾಗೆ ಉದಯ್ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಾ ಇರುವಂತಹ ಆಟೋ ರಾಜ ಚಿತ್ರಕ್ಕೆ ನಮ್ಮ ಗಣೇಶ್, ಭಾಮ ಹಾಗೂ ಸಾಕಷ್ಟು ನಾಯಕಿಯರು ಆ ಚಿತ್ರದ ಬಗ್ಗೆ ಮಾತನಾಡಿದ್ವಿ. ಅದರ ಮುಹೂರ್ತ ಆಗ್ತಾ ಇರೋದು ಅಂತ ಹೇಳಿದ್ರೆ ಖುಷಿ. ನೀವು ಹೇಳೋ ಪ್ರಕಾರ ಗಣೇಶ ಚತುರ್ಥಿ ಹತ್ರ ಬರ್ತಾ ಇರ್ಬೇಕಾದ್ರೆ ಗಣೇಶ್ ಅವರಿಗೆ ಶುಕ್ರ ದಶೆ ಶುರುವಾಗಿದೆ ಅಂತಾನೆ ಹೇಳ್ಬೋದಲ್ವಾ? ಹಾಗೆ ಚಂದನ್, ಅಮೂಲ್ಯ ಬಗ್ಗೆ ಹೇಳ್ಬೇಕು. ಏನಂದ್ರೆ ಅಮೂಲ್ಯ ಮಾಡಲ್ಲ ಅಂತ ಹೇಳ್ತಿದ್ಲು, ಮತ್ತೆ ಮಾಡ್ತೀನಿ ಅಂತ ಬಂದ್ಯಾಳೆ. ಅದೇನು ಅವ್ರಿಗೆ ಒಂದೇ ಸೀಮಿತವಾಗಿ ಅವ್ರಿಗೆ ಹೇಳ್ಬೇಕು ಅನ್ನೋದೇನಿಲ್ಲ. ಮನ್ಸಿದ್ರೆ ಮಾಡ್ತೀನಿ, ಮನ್ಸಿಲ್ಲ ಅಂದ್ರೆ ಮಾಡಲ್ಲ. ಒಂದ್ಸಲ ರಿಟೈರ್ಮೆಂಟ್ ಅಂದ್ರೆ ಮುಗ್ದೋಯ್ತು. ಯಾಕೆಂದ್ರೆ ಒಳ್ಳೆ ಅವಕಾಶ ಸಿಕ್ಕಾಗ ಎಲ್ಲರೂ ಒಪ್ಕೋತಾರೆ. ಯಾಕಂದ್ರೆ ಅವರ ಚಿತ್ರ ನಿರ್ಮಾಣ ಮಾಡಿ ಅವ್ರ ಅಣ್ಣ ಆ ಚಿತ್ರ ಸೋತೋಗಿದ್ದಕ್ಕೆ ನಿರಾಶೆಯಿಂದ ನಾನು ಓದಿನ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ರು. ಈಗ ನಿರ್ದೇಶಕರು ಅಥವಾ ಗಣೇಶ್ ಅವರು ಅವ್ರನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿರ್ಬೋದು, ಅದಕ್ಕೋಸ್ಕರ ಈ ಚಿತ್ರ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರಿಗೆ ಆಲ್ ದ ಬೆಸ್ಟ್ ತಿಳಿಸ್ಬಿಡೋಣ. ಇನ್ನೇನಿದೆ? ಹಾಗೆ ನಮ್ಮ ನಿಧಿ ಸುಬ್ಬಯ್ಯ ಬಾಲಿವುಡ್ಗೆ ಹೋಗಿರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಅವರು ಬಾಲಿವುಡ್ಗೆ ಹೋಗಿ ನಿಂತ್ಕೊಂತಾರ ಅಂತ ನಾವೊಂದು ಪ್ರಶ್ನೆ ಮಾಡಿದಾಗ ಅವ್ರು ಈಗ ಖಂಡಿತವಾಗ್ಲೂ ನಿಂತಿದ್ದಾರೆ. ಯಾಕಂದರೆ ಅವರು ಅಜಬ್ ಗಜಬ್ ಲವ್ ಅನ್ನೋ ಫಿಲಿಮ್ನ ಏನು ಸ್ಟಾರ್ಟ್ ಆಗಿದೆ, ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲ ಆಗಿದೆ. ಹಾಗೆ ಅವ್ರ ಕೈಯಲ್ಲಿ ಇನ್ನೂ 3 ಚಿತ್ರಗಳಿದೆ. ಅಕ್ಷಯ್ ಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಹಾಗೆ ಮತ್ತೊಬ್ಬರು ಪರೇಶ್ ರಾವಲ್ ಅಂತಿದ್ದಾರೆ, ಅವ್ರ ಜೊತೆ ಆಗಿರ್ಬೋದು. ಸೊ ಕನ್ನಡದಲ್ಲಿ ಇದ್ದವರು ಹಿಂದಿಗೆ ಹೋಗಿ ಇಷ್ಟು ನೇಮ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಕನ್ನಡದಲ್ಲಿ ಮಾಡ್ತೀನಿ, ಅದು ಏನು ನಮ್ಮ ಭಟ್ರು ಅಂತ ಡೈರೆಕ್ಟ್ರು ಸಿಕ್ಕಿದ್ರೆ ಮಾತ್ರ ಅಂತ ಹೇಳ್ತಿದ್ದಾರೆ. ಡಿಗ್ನಿಟಿ ಮೇಂಟೈನ್ ಮಾಡ್ತಿದಾರಂತ ಅವ್ರೀಗ. ಸೊ ಕನ್ನಡಕ್ಕೆ ಬರ್ತಾರ ಅವರು? ಯಾಕಂದ್ರೆ ಆ ಒಂದು ಕೆಲವು ಭಾವಚಿತ್ರಗಳು ನಾನು ನೋಡಿದೆ, ಅವ್ರು ಹೇಳಿರೋ ಪ್ರಕಾರ ಹಸಿ ಬಿಸಿ ದೃಶ್ಯದ ಭಾವಚಿತ್ರ ನೋಡಿದ್ಮೇಲೆ ನನಗೆ ಇಂಥ ಒಂದು ಹಿಂದಿ ಚಿತ್ರದಲ್ಲಿ ಅವಕಾಶ ಸಿಕ್ಕಿದೆ, ಅದಕ್ಕೋಸ್ಕರ 3-4 ಚಿತ್ರ ಕೈಯಲ್ಲಿದೆ, ಆ ಒಂದು ಆತ್ಮವಿಶ್ವಾಸದಿಂದನೇ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಯಶಸ್ಸಿನ ಹಿಂದೆನೇ ಹೋಗ್ಬೇಕು ಅನ್ಕೊಂಡು ಭಟ್ರು, ಸೂರಿ ಅಥವಾ ಗುರುಪ್ರಸಾದ್ ಇಂಥವ್ರಿಂದೇನೆ ಹೋಗ್ಬೇಕು, ನಾನು ಹೊಸಬರಿಗೆ ನನ್ನ ನಿರ್ದೇಶನ ಮಾಡಿ ಅಂತ ನಾನು ಹೇಳೋದು ಇಲ್ಲ, ಅವ್ರಿಗೆ ಅವಕಾಶನೂ ಕೊಡಲ್ಲ. ಆ ಒಂದು ನಿಟ್ಟಿನಲ್ಲಿ ಕೇವಲ ಅದೃಷ್ಟ ಅಥವಾ ಹಣೆ ಬಾರದ ಹಿಂದೆನೇ ಇವರು ಹುಡುಕೊಂಡು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ಬೋದೇನೋ ಅಂತ ಅನ್ಕೋಬಹುದು. ಸಂಭಾವನೆ ಕೂಡ ಈಗ ಕನ್ನಡಕ್ಕೆ ಬಂದ್ರೆ ಜಾಸ್ತಿನೇ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಈಗ ಹಿಂದಿಗೆ ಹೋಗಿ ಬಂದಿರೋರಲ್ವಾ, ಅವ್ರನ್ನ ಹಿಡಿಯಕ್ಕಾಗಲ್ಲ, ಏನಿದ್ರೆ ಅವ್ರನ್ನ ತಲೆ ಎತ್ತಿನ ನೋಡ್ಬೇಕು ನಮ್ಗೆ ಅಂತ ಅನಿಸ್ತಾರೆ. ಕನ್ನಡದವ್ರಿಗೆ ಇದಾಗಬೇಕು, ಕೊಡ್ಲಿ ಬಿಡಿ, ನಮ್ಮ ಹುಡುಗಿಗೆ ತಾನೇ ಕೊಡೋದು, ಕೊಡ್ಲಿ. ಬೇರೆ ಇನ್ನೇನಿದೆ ಶ್ವೇತಾ?
ಹಾಗೆ ಇನ್ನೊಂದು ಚಿತ್ರ ಅಂದರೆ ಸುನೀಲ್ ರಾವ್ ಅವರು ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿಲ್ಲ ಸುನೀಲ್ ರಾವ್ ಅವರು, ಈಗ ಸುನೀಲ್ ರಾವ್ ಕಾಣಿಸ್ಕೊತಿದ್ದಾರೆ. ಸೊ ಯಾವ ಚಿತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಕಾಲಿಂಗ್ ಅಂತ. ಆ ಚಿತ್ರದಲ್ಲಿ ಕಾಣಿಸ್ಕೊತಾರೆ ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ವಿನಾಯಕ್ ಜೋಶಿ, ಏನು ತುಂಬ ದಪ್ಪ ಇದ್ದವ್ರು 40 kg ಸಣ್ಣ ಆದಂಥ ವಿನಾಯಕ್ ಜೋಶಿ ಕೂಡ ಅದರಲ್ಲಿ ನಟಿಸ್ತಿದ್ದಾರಂತೆ. ಅವ್ರಿಗೇನು ಫ್ಯೂಚರ್ ಇದೆಯಾ ಇನ್ನು ಮುಂದೆ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ಅವರು ಇಷ್ಟು ದಿನ ಹೇಳಿದರು, ನಾನು ಏನು ಯೋಚನೆ ಮಾಡ್ದಂಗೆ ಒಂದು ಏನವರು ಏನು ಫಿಲ್ಮಲ್ಲಿ ಮಾಡಬೇಕಿತ್ತು ಅದನ್ನು ನಾನು ತೊಗೊತಾ ಇರಲಿಲ್ಲ, ಯಾವ ಥರ ತೊಗೋಬೇಕು ಅಂತಿರಲಿಲ್ಲ. ಇನ್ಮೇಲೆ ನಾನು ಫುಲ್ಲು ಕೇರ್ಫುಲ್ಲಾಗಿ ಆ ಸ್ಕ್ರಿಪ್ಟ್ನ ಓದ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಬೆಂಗಳೂರು ಕಾಲಿಂಗ್ ಅವ್ರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಸುನಿಲ್ ರಾವ್ ನಾಯಕರಾಗಿ ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ಮಾತ್ರ ವಿನಾಯಕ್ ಜೋಶಿ ಕಾಣಿಸ್ಕೊತಾ ಇದ್ದಾರೆ. ಹೌದು, ಗೋವಿಂದಾಯನ ಮಹಲು ಇಂಥದೇ ಪಾತ್ರದಲ್ಲಿ ಕಾಣಿಸ್ಕೊಂಡಿತ್ತು. ಬಹುಶಃ ನೋಡ್ಬೇಕು, ಯಾಕಂತ ಹೇಳಿದ್ರೆ ಈ ಹೆಸರು ಕೇಳಿದಾಗ ನಮ್ಗೆ ಹಿಂದಿ ಚಿತ್ರದಲ್ಲಿ ಕಾರ್ತಿಕ್ ಅನ್ನೋ ಒಂದು ಚಿತ್ರ ಬಂದಿತ್ತು. ಅದರ ಒಂದು ಆಧಾರಿತ ಬೆಂಗಳೂರು ಕಾಲಿಂಗ್ ಇಂಥ ಒಂದು ಆಂಗ್ಲ ಭಾಷೆ ಹೆಸರಿರುವಂತಹ ಚಿತ್ರದಲ್ಲಿ ಸುನಿಲ್ ರಾವ್, ಯಾಕೆಂದ್ರೆ ಫ್ರೀಕಿ ಚಕ್ರ ಅನ್ನೋ ಒಂದು ಹಿಂದಿ ಚಿತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಈಗ ಮತ್ತೆ ನಮ್ಮ ಕರುನಾಡೆ ಅವರಿಗೆ ಒಂದು ಅವಕಾಶ ಕೊಟ್ಟಿದೆ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಅವರಿಬ್ಬರಿಗೂ ಖಂಡಿತ ನಾವು ಹೇಳ್ಬೇಕಾಗಿರೋದು ಒಳ್ಳೇದಾಗ್ಲಿ ಅಂತ. ಅದು ನಿರ್ದೇಶನ ಮಾಡ್ತಿರೋ ನಂಜುಂಡಿ ಕೆ ನಂಜುಂಡ ಅಂತ. ಅವರು ಕನಸಲು ನೀನೆ ಮನಸ್ಸಲು ನೀನೆ ಪ್ರಕಾಶ್ ರೈ ಅವ್ರು ಮಾಡಿದ್ರಲ್ಲ, ತುಂಬಾ ದಿನದ ಮೇಲೆ ಗ್ಯಾಪ್ ತಗೊಂಡು ಈಗ ಮಾಡ್ತಿದ್ದಾರೆ. ಮರಳಿ ಯತ್ನವ ಮಾಡು ಅಂತ ಬಂದಿದ್ದಾರೆ. ಸೊ ಅವರ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮರಳಿ ಯತ್ನವ ಮಾಡು ಸುನಿಲ್ ರಾವ್ ಅವ್ರು ಆಗಿರ್ಬೋದು, ವಿನಾಯಕ್ ಜೋಶಿ ಆಗಿರ್ಬೋದು, ನಂಜುಂಡ ಅವರು. ಹೌದು, ಖಂಡಿತ ಪರದೆ ಹಿಂದೆ ಅವ್ರು ಮರಳಿ ಯತ್ನ ಮಾಡ್ತಾ ಇದ್ರೆ ಪರದೆ ಮುಂದೆ ಇವರಿಬ್ರು ನಾಯಕರಾಗಿ ಸೀಮಿತವಾಗಿ ಇಲ್ಲೇ ನೆಲೆ ಕಾಣೋದಕ್ಕೆ ಮರಳಿ ಯತ್ನ ಮಾಡ್ಬೋದು ಅಂತಾನೆ ಹೇಳ್ಕೊಬಹುದು. ಹಾಗೇನೆ ಗಾಂಧಿನಗರ ಸುದ್ದಿ ಮನೆಯಲ್ಲಿ ಮತ್ತಷ್ಟು ಸುದ್ದಿಗಳು ವಿಶೇಷವಾಗಿ ವಿಭಿನ್ನವಾಗಿ, ಯಾಕೆಂದ್ರೆ ಇವತ್ತು ಶ್ವೇತಾ ನಮಗೋಸ್ಕರ ಒಂದು ಉಡುಗೊರೆ ಸಹ ತಂದಿದ್ದಾರೆ. ಅದೇನು ಎತ್ತ ಅಂತ. ಹಾಗೆ ರಾಕೇಶ್ ಮೊನ್ನೆ ನಮ್ಮ ದ್ವಾರಕೀಶ್ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಹೋಗಿ ಪಾಲ್ಗೊಂಡಿದ್ರು. ಅದ್ರ ಬಗ್ಗೆನೂ ಸಾಕಷ್ಟು ಮಾತನಾಡೋಣ ಈ ವಿರಾಮ ಆದ್ಮೇಲೆ. ಕಾಲವನ್ನು ತಡೆಯೋರು ಯಾರು,